ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರೋ ಹಾಗೆ ಈ ವ್ಲಾಗ್ ಬಂದು ತುಂಬ ನನಗೆ ಎಮೋಷ್ನಲ್ ಆ್ಯಂಡ್ ಹೇಳೋಕ್ಕಾಗಲ್ಲ, ಅಷ್ಟು ಅಟ್ಯಾಚ್ಮೆಂಟ್ ಇದೆ ಈ ಕಾರ್ಗೆ. ಸೊ ನಾನು ಈ ಕಾರ್ನ ಸೆಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೆಲ್ ಮಾಡಿ ಇನ್ನೊಂದು ಕಾರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಆಗುತ್ತೆ. ಈ ಕಾರ್ ಬಗ್ಗೆ ಹೇಳೋದಾದರೆ, ಇದು ನನ್ನ ಫಸ್ಟ್ ಕಾರ್ ಆ್ಯಂಡ್ ತುಂಬ ಪ್ರೌಡ್ ಫೀಲಿಂಗ್ ಇದೆ ನನಗೆ. ನನ್ನ ಏಜ್ಗೆ ನಾನು ಈ ಕಾರ್ ತೊಗೊಂಡಾಗ 25 ಇದ್ದೆ. ಆ್ಯಂಡ್ ಕೆಲಸಕ್ಕೆ ಸೇರಿ ನಾನು ಜಸ್ಟ್ 8 ಮಂತ್ಸ್ ಆಗಿತ್ತು. ಯಾವುದೇ ಒಬ್ಬ ಮಿಡಲ್ ಕ್ಲಾಸ್ ಬಾಯ್ಗಾದ್ರೂ ಇದು ಡ್ರೀಮ್ ಏನೇ ಇದು. ಇಷ್ಟು ದುಡ್ಡು ಕೊಟ್ಟು ಇಂಥ ಕಾರ್ ತೊಗೊಳ್ಳೋದು, ಅದು ಸ್ವಂತ ದುಡ್ಡಿಂದ ಝೀರೋಯಿಂದ ಬಂದು. ನನಗೂ ಅಷ್ಟೇ, ನಾನು ಆ ಥರನೇ ಸಖತ್ತು ಪ್ರೌಡ್ ಫೀಲಿಂಗ್ ಇದೆ ನನ್ನ ಮೇಲೆ. ನನಗೆ ಏನಕ್ಕೆ ಈ ಕಾರ್ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ಅಪ್ಗ್ರೇಡ್ ಆಗೋಕ್ಕೆ ಅಷ್ಟೇ, ಇನ್ನೇನೂ ಇಲ್ಲ. ನನಗನ್ನಿಸ್ತು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ಕಿಯಾ ಸೆಲ್ಟೋಸ್ ಚೆನ್ನಾಗಿಲ್ಲ ಅಂತಲ್ಲ, ನನಗಂತೂ ಸಖತ್ ಇಷ್ಟ. ಆ್ಯಂಡ್ ತುಂಬ ಸ್ಮೂತಾಗಿದೆ ಕಾರ್ ಬಗ್ಗೆ ಏನೂ ಸೆಕೆಂಡ್ ಥಾಟ್ ಇಲ್ಲ, ಏನೂ ಕಂಪ್ಲೇಂಟ್ಸ್ ಇಲ್ಲ. ಬಟ್ ನನಗನ್ನಿಸ್ತು, ಹೋಗ್ತಾ ಹೋಗ್ತಾ ಲೈಫಲ್ಲಿ ಅಪ್ಗ್ರೇಡ್ ಆಗಬೇಕಲ್ವಾ. ಸೊ ಇದಕ್ಕಿಂತ ಇನ್ನೂ ಬೆಟರ್ ಆಗಬೇಕು ನಮ್ಮ ಲೈಫು, ನಮ್ಮ ಲೈಫ್ ಸ್ಟೈಲು, ನಮ್ಮ ಸ್ಟೇಟಸ್ಸು, ನಮ್ಮ ಬಿಹೇವಿಯರು, ಕ್ಯಾರೆಕ್ಟರ್ ಎಲ್ಲನೂ ಅಷ್ಟೇ ಒಳ್ಳೆ ರೀತಿಯಲ್ಲಿ ಚೆನ್ನಾಗಾಗಬೇಕು. ಅದಕ್ಕೋಸ್ಕರ ನಾನು ಅಷ್ಟೇ ಇನ್ನೂ ಒಳ್ಳೆ ಕಾರ್ಗೆ ಅಪ್ಗ್ರೇಡ್ ಆಗೋಣ ಅಂತ ಈ ಕಾರು ಕೊಡ್ತಿದ್ದೀನಿ. ಆ್ಯಂಡ್ ನಿಜ ಹೇಳಬೇಕಂದ್ರೆ ಇದು ನಾನು ಲಾಸಲ್ಲೇ ಕೊಡ್ತಿದ್ದೀನಿ. ಯಾಕಂದರೆ ನಾನು ಡೌನ್ ಪೇಮೆಂಟ್ ಮಾಡಿ, ಆಮೇಲೆ ಆಲ್ಮೋಸ್ಟ್ 22 ಮಂತ್ಸ್ EMI ಪೇ ಮಾಡಿ ನಾನು ಸಖತ್ ಲಾಸ್ ಆಗಿದೆ. ಬಟ್ ಲಾಸ್ ಅನ್ನೋದಕ್ಕಿಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಫಸ್ಟು ನನಗೆ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದ್ದರೆ ನಾವು ದುಡ್ಡು ಯಾವತ್ತು ಬೇಕಾದ್ರೂ ದುಡ್ಕೋಬೋದು, ಬಟ್ ಆ ರಿಗ್ರೆಟ್ ಅನ್ನೋದಿರಬಾರ್ದು ಲೈಫಲ್ಲಿ ಯಾವತ್ತೂ. ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿ ಮಾರ್ತಿದ್ದೀನಿ. ಆ್ಯಂಡ್ ಈ ಕಾರ್ ನಾನು ತೊಗೊಂಡಿದ್ದು May 11th 2023. ಇವಾಗ 2025 ಮಾರ್ಚ್. ಲೆಸ್ ದೆನ್ 24 ಮಂತ್ಸಲ್ಲಿ ನಾನು ಕೊಡ್ತಿದ್ದೀನಿ. ಅಂದರೆ 2 ವರ್ಷದೊಳಗಡೆ ಕೊಡ್ತಿದ್ದೀನಿ. ಯಾರಪ್ಪ ಇವನು ಹುಚ್ಚ ಅಂತ ಅನ್ಕೊಬೋದು. ನನಗೆ ಹಾಗೇನೆ. ನನಗಿಷ್ಟ ಆಗಿಲ್ಲ ಅಂದರೆ ನಾನು ಚೇಂಜ್ ಮಾಡ್ತೀನಿ. ದುಡ್ಕೋಬೋದು, ಅದು ಸೆಕೆಂಡ್ರಿ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ಕಿಯಾ ಸೆಲ್ಟೋಸ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ ಅಂತಲ್ಲ, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಖರ್ಚು ಮಾಡಿದ್ದೀನಿ, ಎಲ್ಲನೂ ಮಾಡಿದ್ದೀನಿ. ಬಟ್ ಅಪ್ಗ್ರೇಡ್ ಆಗಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಮಾರ್ತಿದ್ದೀನಿ. ಕೆಲವ್ರಿಗೆ ಅನಿಸ್ಬೋದು ಇದು ಗುಡ್ ಡಿಸಿಷನ್ ಅಲ್ಲ ಅಂತ, ಯಾಕಂದರೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಕಾರ್ಗೆ ಇವಾಗ ಜಸ್ಟ್ 2 ಇಯರ್ಸಲ್ಲಿ ಕೊಡೋದು, ಇಟ್ ಈಸ್ ನಾಟ್ ಎ ಗುಡ್ ಡಿಸಿಷನ್. ಬಟ್ ಐ ಹ್ಯಾವ್ ಟು ಡೂ ಟು ಫುಲ್ಫಿಲ್ ಮೈ ಡ್ರೀಮ್. ಅಂದರೆ ನನ್ನ ಡ್ರೀಮ್ ಕಾರ್ ಅಂತ ಒಂದಿದೆ. ಆ ಡ್ರೀಮ್ ಕಾರ್ ತೊಗೊಳಕ್ಕೆ ನಾನು ಲಾಸ್ ಮಾಡ್ಕೋಬೇಕಾಗಿದೆ. ತುಂಬ ಖರ್ಚು ಮಾಡಿದ್ದೀನಿ ಕಾರ್ಗೆ ನಾನು, ಇಲ್ಲ ಅಂತಲ್ಲ. ಬಟ್ ಒಬ್ಬೊಬ್ರಿಗೂ ಒಂದೊಂಥರ ಇರುತ್ತೆ. ಒಬ್ಬೊಬ್ಬರು ಕಾರ್ಗಷ್ಟು ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಯಾಕಂದರೆ ಡಿಪ್ರಿಸಿಯೇಟಿಂಗ್ ಅಸೆಟ್ ಅಂತ ಮನೆ ಮೇಲೋ ಅಥವಾ ಗೋಲ್ಡ್ ಮೇಲೋ ಅಥವಾ ಇನ್ನೆಲ್ಲಾದರೂ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಟ್ ಕಾರ್ ಮೇಲೆ ತುಂಬ ಜನ ಇಷ್ಟಪಡಲ್ಲ. ಬಟ್ ನನಗೇನಂದರೆ, ನನಗೆ ಅಂಥ ಕಾರ್ ಕ್ರೇಜ್, ಸೂಪರ್ ಕಾರ್ಸ್ ಕ್ರೇಜ್ ಇದೆ ಅಂತ. ಬಟ್ ಇದೆ, ನನಗೆ ಕಾರ್ ಕ್ರೇಜ್ ಅಂತೂ ಖಂಡಿತವಾಗ್ಲೂ ಇದೆ. ಅದಕ್ಕೇ 2 ಇಯರ್ಸ್ ತುಂಬ ಚೆನ್ನಾಗಿ ಓಡಿಸಿದ್ದೀನಿ. ಲಾಂಗ್ ಡ್ರೈವ್ ಎಲ್ಲ ಹೋಗಿದ್ದೀನಿ, ಎಲ್ಲನೂ ಮಾಡಿದ್ದೀನಿ ಕಾರಲ್ಲಿ. ಬಟ್ ಇಟ್ ಈಸ್ ಟೈಮ್ ಟು ಅಪ್ಗ್ರೇಡ್ ಅಂತ ಅನ್ನಿಸ್ತು. ಲೈಫ್ ಸ್ಟೈಲ್ ಅಪ್ಗ್ರೇಡ್ ಆಗ್ತಾ ಇರಬೇಕು ಇಯರಿಂದ ಇಯರ್. ಅದಕ್ಕೋಸ್ಕರ ನಾನು ಯಾವ ಕಾರ್ ಅಂತ ಇವಾಗ ಹೇಳಲ್ಲ, ಬಾಯಲ್ಲಿ ಬಂದ್ಬಿಟ್ಟಿತ್ತು. ಬಟ್ ನಿಮಗೆ ಗೊತ್ತಾಗುತ್ತೆ ಯಾವ ಕಾರ್ ಅಂತ. ನೋಡ್ತಾ ಇರಿ, ಸಸ್ಪೆನ್ಸಲ್ಲಿರಲಿ. ಆ್ಯಂಡ್ ತುಂಬ ಅಂದರೆ ತುಂಬ ಎಮೋಷ್ನಲ್ ಅಟ್ಯಾಚ್ಮೆಂಟ್ಸ್ ಅಂತೂ ಖಂಡಿತವಾಗ್ಲೂ ಇದೆ ಈ ಕಾರ್ ಮೇಲೆ. ಆಬ್ವಿಯಸ್ಲಿ ಫಸ್ಟ್ ಕಾರು, ಆಮೇಲೆ ಲಕ್ಷ ಹಾಕಿದ್ದೀನಿ ಕಾರ್ ಮೇಲೆ. ಅಂದರೆ ಲೋನಲ್ಲೇ ನಾನು ತೊಗೊಂಡಿದ್ದು. ಡೌನ್ ಪೇಮೆಂಟ್ ಮಾಡಿರೋದಾಗಿರ್ಬೋದು, ಇಲ್ಲಿ ತನಕ EMI ಪೇ ಮಾಡಿರೋದಾಗಿರ್ಬೋದು. ಸಖತ್ ಕಷ್ಟಪಟ್ಟು ದುಡ್ದು ಈ ಕಾರ್ ತೊಗೊಂಡಿದ್ದು. ಸಖತ್ ಎಮೋಷ್ನಲ್ ಆಗಿದ್ದೀನಿ ಕಾರ್ ಕೊಡಬೇಕಾದ್ರೆ. ಈ ಮೂಮೆಂಟ್ ತನಕನೂ ನಾನು ಯೋಚನೆ ಮಾಡಿದ್ದೀನಿ, ಅಯ್ಯೋ ಕೊಡಬೇಕಾ, ಏನು ಮಾಡೋದು ಅಂತ. ತುಂಬ ದಿನದಿಂದ ನನ್ನೊಳಗೆ ನಾನು ಫೈಟ್ ಮಾಡಿ ಏನು ಮಾಡೋದು ಅಂತ. ಬಟ್ ಒಂದೇ ಮನ್ಸು ಮಾಡಿ, ಲಾಸ್ ಆದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ನಾನು ಡ್ರೀಮ್ ಕಾರ್ ಫುಲ್ಫಿಲ್ ನಾನು ಮಾಡ್ಕೋಬೇಕು ತೊಗೊಂಡು ಅಂತ ಇದನ್ನು ಸೆಲ್ ಮಾಡ್ತಿದ್ದೀನಿ. ಅಂದರೆ ನಾನು ಸೆಲ್ ಮಾಡ್ತಿರೋದು ಈ ಕಾರ್ನ Cars 24 ಅವ್ರಿಗೆ. ಸುಮಾರು ಜನ ಡೈರೆಕ್ಟ್ ಬೈಯರ್ಸ್ ನೋಡಿದೆ ನಾನು. ಬಟ್ ಡೈರೆಕ್ಟ್ ಬೈಯರ್ಸ್
ನನ್ನ ಟೈಮಿಗೆ ಯಾರೂ ಸಿಗಲಿಲ್ಲ ಆ್ಯಂಡ್ ನನ್ನ ಬಡ್ಜೆಟ್ ಒಳಗಡೆ ಯಾರೂ ಬರಲಿಲ್ಲ. ಸೊ ಕಾರ್ ಗೊತ್ತಲ್ಲ, ಡಿಪ್ರಿಸಿಯೇಟಿಂಗ್ ಅಸೆಟ್, ಆಲ್ಮೋಸ್ಟ್ 2 ವರ್ಷ ಆಗಿತ್ತು. ಸೊ ಇವಾಗಲೇ ಬೆಸ್ಟ್ ಟೈಮ್, ನೌ ಆರ್ ನೆವರ್. ಇವಾಗಾದರೂ ಮಾರಿದ್ರೆ ನಾನು ಅಟ್ಲೀಸ್ಟ್ ಅಷ್ಟೊಂದು ಡಿಪ್ರಿಸಿಯೇಷನ್ ಆಗಿಲ್ಲ ಆ್ಯಂಡ್ ಬರೀ 2 ವರ್ಷ ಇ ಎಮ್ ಐ ಕಟ್ಟಿದ್ದೀನಿ. ಇನ್ನೂ ಮುಂದಕ್ಕೆ ತಳ್ಕೊಂಡು ಹೋದರೆ ನಾನು ಸುಮ್ಮನೆ ಇ ಎಮ್ ಐ ಕಡ್ದಂಗೆ ಆಗುತ್ತೆ, ಆಮೇಲೆ ಡಿಪ್ರಿಸಿಯೇಷನ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಾಟ್ ಎ ಗುಡ್ ಐಡಿಯಾ ಅಂತ ಅನ್ನಿಸ್ತು. ಏನೇ ಡಿಸಿಷನ್ ತೊಗೋಬೇಕಂದ್ರೂ ಇವಾಗಲೇ ತೊಗೊಂಬಿಡೋಣ, 2 ವರ್ಷ ಮುಗಿಯೋಷ್ಟ್ರೊಳಗೆ ನನಗೆ ಮನಿ ಸೇವ್ ಆಗುತ್ತೆ ಆ್ಯಂಡ್ ಬೇರೆ ಕಾರ್ದು ಇ ಎಮ್ ಐ ಎಲ್ಲ ಪೇ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಡಿಸೈಡ್ ಮಾಡಿದೆ. ಫೈನಲಿ ಕಾರ್ಸ್ 24 ಅವರ್ಗೆ ಸೆಲ್ ಮಾಡ್ತಿದ್ದೀನಿ ನಮ್ಮ ಕಿಯಾ ಸೆಲ್ಟೋಸ್ನ. ಬೇಜಾರಂತೂ ಆಗ್ತಾ ಇದೆ. ಕೂತ್ಕೋ ಸುಮ್ಮನೆ, ಸಿಟ್. ನೋ 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 ಫಸ್ಟ್ ಟೈಮ್ ನಾನು ಇವನ್ನ ಕಾರಲ್ಲಿ ಹತ್ತಿರೋದು. ಫುಲ್ ಗಲೀಜ್ ಮಾಡ್ತಾನೆ ಅಂತ ಇದುವರೆಗೂ ಹತ್ತಿರಲಿಲ್ಲ ನಾನು. ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾನೆ, ಏನಿದು ಅನ್ನೋ ಥರ. ಬೈಲಿ ಕೂತ್ಕೋ ಸುಮ್ಮನೆ, ಸಮಾಧಾನ ಮಾಡ್ಕಾಯ್ತು. ಈಗ 11:06 ಬಂದಿದ್ದಾರೆ ಕಾರ್ಸ್ 24 ಅವರು, ಸಿಗ್ನೇಚರ್ ಮಾಡಿಸ್ಕೊತಿದ್ದಾರೆ. ಒಂದು ಇನ್ನೊಂದು ಪಿಕಪ್ ಇಲ್ಲಿ ಏನು ಹೋಗುತ್ತೆ ಈಗ. ಸೊ ಗೈಸ್, ಫೈನಲಿ ಕಾರ್ ಹೊರಡ್ತಾ ಇದೆ ಕಾರ್ಸ್ 24ಗೆ. ಫೀಲಿಂಗ್ ಎಮೋಷ್ನಲ್. ಫಸ್ಟ್ ಕಾರಲ್ಲ, ಇಷ್ಟು ಬೇಗ ಕೊಡ್ತಾ ಇದ್ದೀನಿ. ಬಾಯ್ ಬಾಯ್ ಸೆಲ್ಟೋಸ್.